ಇಂಕನ ಮಮ್ಮಿ ಅದಕ್ಕೆ ಕಸ್ಟಮರ್ಕು ಹಾ ನೀವಿಬ್ರು ಅವಾಗಿಂದ ಏನ್ ಮಾಡ್ತಾ ಇದೀರಾ? ವರ್ಕ್ದು ಡಿಸ್ಕಷನ್ ಇವಾಗ್ಲೇ ಕಸ್ಟಮರ್ ಬಂದೋದ್ರಲ್ಲ ಅವ್ರದ್ದು ವಿಡಿಯೋ ಮಾಡಲ್ವಾ ನೀವು? ಮಾಡ್ಬೇಕು ಚಿನಿ, ಇದೊಂದ್ ಚೂರ್ ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಇದೀನಿ. ಇದೆಷ್ಟೊತ್ ಮಾಡ್ತೀಯ? ನಾನ್ ರೆಡಿ ಮಾಡ್ಕೊಡ್ತೀನಿ, ಮಾಡ್ತೀಯಾ? ಸರಿ, ನೀನು ಹೋಗಿ ರೆಡಿ ಮಾಡ್ತಾ ಇರು, ಅಷ್ಟ್ರಲ್ಲಿ ನಾನು ಇದು ಮುಗಿಸ್ಬಿಟ್ಟು ಬರ್ತೀನಿ. ಹಾ ಲೋಚನ್ ಬುಟಿ ಬನ್ನಿ, ಡಿಸೈನ್ಸ್ ಒಂದೊಂದೇ ಯಾವ ತರ ಇದೆ ಅಂತ ತೋರಿಸ್ತೀನಿ. ಇದೆಲ್ಲಾನು ಒಂದಿರ್ದೇನೆ, ಅಂದ್ರೆ ಒಂದೇ ಕಸ್ಟಮರ್ದು. ಒಂದು ನಾನು ಆಲ್ರೆಡಿ ಸ್ಮಾಲ್ ವಿಡಿಯೋ ಒಂದು ಬಿಟ್ಟಿದ್ದೆ, ಅದು ಚೆನ್ನಾಗಿ ಓಡ್ತಾ ಇತ್ತು. ನಾನು ಅವ್ರದ್ದೇನೆ ಇನ್ 4 ಡಿಸೈನ್ಸ್ ಯಾವ ತರ ಬಂದಿದೆ ತೋರಿಸ್ತೀನಿ. ಪಿಂಕ್ ಕಲರ್ ಅಲ್ಲಿ ಸ್ಯಾರಿ ಬಂದು ಗೋಲ್ಡ್ ಕಲರ್ ಅಂದ್ರೆ ಗೋಲ್ಡ್ ಟಿಶ್ಯೂ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಈ ತರ ಈ ಸ್ಲೀವ್ ಅಲ್ಲಿ ಇದೆ ನೋಡಿ ಕಲರ್ಸ್, ಅದನ್ನ ಮಿಕ್ಸ್ ಮ್ಯಾಚ್ ಮಾಡಿದೀವಿ. ಬ್ಲೂ, ಪಿಂಕ್ ಮತ್ತೆ ಗೋಲ್ಡ್ ಕಲರ್, ಲೈಟ್ ಬಿಸ್ಕೆಟ್ ಕಲರ್ ಅಲ್ಲಿ ಸಿಂಪಲ್ ಆಗಿ ಬೇಕು ಅಂತ ಕೇಳಿದ್ರು. ನಾನು ಅವತ್ತು ಹೇಳ್ದಂಗೆ ಇದು ಸಿಂಪಲ್ ವರ್ಕ್ಸ್, ಅಂದ್ರೆ ಬೇರೆ ಅವ್ರ ಅಕೇಶನ್ಸ್ ಹೋಗದೆ ಇರೋ, ಅಂದ್ರೆ ನಾವು ಖರ್ಚು ಮಾಡೋದು ಜಾಸ್ತಿ ಬೇಡ ಅನ್ನೋರಿಗೆ ಈ ತರ ಮಾಡ್ಕೋಬಹುದು ಒಂದೊಂದು ಡಿಸೈನು. ನಾನು ಇದ್ರಲ್ಲಿ 4 ಡಿಸೈನ್ ತೋರಿಸ್ತೀನಿ. ಈ ಸಿಂಪಲ್ ಆಗಿ ಬಂದಿದೆ, ಬರೀ ಥ್ರೆಡ್, ಸೀಕ್ವೆನ್ಸ್, ಬೀಡ್ಸ್ ಅಲ್ಲಿ. ಸ್ಲೀವ್ಸ್ ವರ್ಕ್ ಬೇಡ ಅಂದ್ರು, ಬ್ಯಾಕ್ ರೌಂಡ್ ನೆಕ್ ಹೋಗಿದೀವಿ, ಫ್ರಂಟ್ ರೌಂಡ್ ನೆಕ್ ಹೋಗಿದೀವಿ. ಸ್ಲೀವ್ಸ್ ವರ್ಕ್ ಬೇಡ ಅಂದ್ರು, ಸೊ ಪ್ಲೈನ್ ಅಲ್ಲಿ ಕೊಟ್ಟಿದ್ದೀನಿ. ಇದೊಂದು ಡಿಸೈನ್ ಆಯ್ತು. ನಾನು ಅವ್ರದೇ ಇನ್ನೊಂದು ಡಿಸೈನು, ಅವತ್ತು ನಾನು ಇದನ್ನ ಸಣ್ಣದಾಗ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ, ಮತ್ತೆ ಬೇರೆ ಡಿಸೈನ್ಸ್ ತೋರ್ಸಕ್ ಆಗಿರ್ಲಿಲ್ಲ, ಟೈಮ್ ಇರ್ಲಿಲ್ಲ. ಸೊ ಇದು ಅಷ್ಟೇ, ನೋಡ್ಬೋದು ನೀವು ಇದರಲ್ಲಿ ಕಟ್ ಬೀಡ್ಸು, ಸೀಕ್ವೆನ್ಸ್, ಥ್ರೆಡ್, ಜರ್ದೋಸಿ ಇಷ್ಟರಲ್ಲೇ ಫಿನಿಶ್ ಮಾಡಿರೋದು. ಸೊ ಇದಕ್ಕೆ ಅವ್ರು ಸ್ಲೀವ್ಸ್ ಕೇಳಿದ್ರು, ಆಲ್ ಓವರ್ ಬುಟಾಸ್ ಬೇಕು ಅಂತ ಸಿಂಪಲ್ ಆಗಿ 2 ತರ ವರ್ಕ್ ಕೊಟ್ಟಿನಿ. ಇಲ್ಲಿ ಫ್ಲವರ್ ಒಂದು, 3 ನೋಟ್ಸ್ ಅಲ್ಲಿ ಒಂದು, ಕಟ್ ಬೀಡ್ಸ್ ಯೂಸ್ ಮಾಡಿ 2 ತರ ವರ್ಕ್ ಕೊಟ್ಟು. ಇದೊಂದು ಸಿಂಪಲ್ ವರ್ಕ್, ಇದನ್ನು ಅಷ್ಟೇ ರೌಂಡ್ ನೆಕ್, ಫ್ರಂಟ್ ರೌಂಡ್ ನೆಕ್. ಇದು 2 ಬ್ಲೌಸ್ ಆಯ್ತು. ಅವ್ರದ್ದೇ ಇನ್ನೊಂದು 3ನೇ ಬ್ಲೌಸ್. ಸ್ಯಾರಿ ಅವ್ರ ಬ್ಲೌಸ್ ಫಸ್ಟ್ ಒಂದು ಸ್ಟಿಚ್ ಮಾಡಿಸಿದಾರಂತೆ ಬೇರೆ ಕಡೆ, ಅದು ಸೆಟ್ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ಅದಕ್ಕೆ ಬೇರೆ ಪೀಸ್ ತಗೊಂಡ್ ಮಾಡಿಸ್ತಾ ಇರೋದು. ಇದ್ರಲ್ಲೂ ನೋಡ್ಬೋದು ನೀವು ವರ್ಕ್ ಯಾವ ತರ ಬಂದಿದೆ ಅಂತ. ನಾನೊಂದು ವಿಡಿಯೋ ಹೇಳಿದ್ದೆ, ಹ್ಯಾಂಗಿಂಗ್ಸ್ ಅಂತ ಬಂದಾಗ ಕಾಂಪ್ಲಿಮೆಂಟರಿ ಮಾಡ್ಕೊಡ್ತೀವಿ ಅಂತ. ಒಂದೊಂದು ಡಿಸೈನ್ ಸಿಂಪಲ್ ಆಗಿ ಮಾಡಿರ್ತೀವಿ. ಇದರಲ್ಲಿ ವೈಟ್ ಸ್ಟೋನ್ಸ್ ಸ್ವಲ್ಪ ಚಮಕ್ ಬರ್ಬೇಕು ಅಂತ ವೈಟ್ ಸ್ಟೋನ್ಸ್ ಕೊಟ್ವಿ. ಥ್ರೆಡ್, ಕಟ್ ಬೀಡ್ಸ್, ಸೀಕ್ವೆನ್ಸ್, ಥ್ರೆಡ್ ವರ್ಕ್, ಲೋಡಿಂಗ್ ಅಲ್ಲಿ ಜರಿ ಕೊಟ್ಟಿದೀವಿ, ಜರ್ದೋಸಿ ಕೊಟ್ಟಿಲ್ಲ, ಯಾಕಂದ್ರೆ ಇದು ಬಜೆಟ್ ಫ್ರೆಂಡ್ಲಿ, ಅದಕ್ಕೋಸ್ಕರ ಜರ್ದೋಸಿ ಕೊಟ್ಟಿದೀವಿ. ಬ್ಯಾಕ್ ಅಲ್ಲಿ ಬಂದು ರೌಂಡ್ ನೆಕ್, ಫ್ರಂಟ್ ಅಲ್ಲಿ ರೌಂಡ್ ನೆಕ್, ಸ್ಲೀವ್ಸ್ ಅಲ್ಲಿ ಕೆಳಗಡೆ ಪಟ್ಟಿ ಕೇಳಿದ್ರು, ಬಾರ್ಡರ್ ಇಲ್ಲ ಅನ್ಬಿಟ್ಟು, ಯಾಕಂದ್ರೆ ಒಂದು ಬ್ಲೌಸ್ ಸ್ಟಿಚ್ ಆಗಿತ್ತು, ಅದರಿಂದ ಇದಕ್ಕೆ ಪಟ್ಟಿ ಹಾಕಿದೀವಿ. ಆಲ್ ಓವರ್ ಡಾಟ್ಸ್. ದೆನ್ ಹೆವಿ ಟ್ರೆಂಡ್ ಅಲ್ಲಿ ಓಡ್ತಾರ ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್ಸ್. ಇದು ರೆಡ್ ಕಲರ್ ಹೆವಿ ಟ್ರೆಂಡ್ ಅಲ್ವಾ ಈಗ. ಇದಕ್ ಮುಂಚೆನೂ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದೆ ನೋಡಿ. ಇದರಲ್ಲಿ ಬಂದು ನೆಕ್ಲೇನ್ ಯಾವ ತರ ಕೊಟ್ಟಿದ್ದೀನಿ, ಇಲ್ಲೂ ಅದೇ ಡಿಸೈನ್ ಇದೆ, ನೀವು ಮ್ಯಾಚ್ ಮಾಡ್ಕೋಬಹುದು. ಇದನ್ನೇ ಕಸ್ಟಮೈಸ್ ಅಂತೀವಿ. ಇದ್ರಲ್ಲಿ ಹೇಗ್ ಬಂದಿದೆಯೋ ಇಲ್ಲೂ ಕೂಡ ಅದೇ ತರ ವರ್ಕ್ ಮಾಡಿಸಿದೀವಿ. ಇದಕ್ಕೂ ಅಷ್ಟೇ ಕಾಂಟ್ರಾಸ್ಟ್ ಏನು ಇಲ್ಲ, ಫುಲ್ ಪ್ಯೂರ್ ರೆಡ್ ಇದು, ಅದಕ್ಕೆ ಗೋಲ್ಡ್, ಸಿಂಪಲ್ ನೆಕ್, ಆಲ್ ಓವರ್ ಬುಟ್ಟಾಸ್. ಇದ್ರಲ್ಲಿ ಕೂಡ ಆಲ್ ಓವರ್ ಬುಟ್ಟಾಸ್ ಕೊಟ್ಟಿದ್ವಿ. ಈ 4 ಬ್ಲೌಸಸ್. ಇದು ಬಂದು ಅದೇ ಕಸ್ಟಮರ್ದು ಪ್ಲೈನ್ ಬ್ಲೌಸ್, ಪೊಸಿಷನ್ ಪ್ರಿಂಟ್ ಬ್ಲೌಸ್ ಕೇಳ್ತಿರಲ್ಲ ಆ ತರದ್ದು. ಇದು ಸಿಂಪಲ್ ರೌಂಡ್ ನೆಕ್, ಸ್ಲೀವ್ಸ್ ಅಂಡ್ ಬ್ಯಾಕ್ ಪೈಪಿಂಗ್, ನಾರ್ಮಲ್ ಡಾಟೆಡ್ ಬ್ಲೌಸ್ ಅಲ್ಲಿ ಹೋಗಿರೋದು. ಈ 5 ಬ್ಲೌಸಸ್ ಒಂದೇ ಕಸ್ಟಮರ್ಸ್. ಇದ್ರಲ್ಲಿ ನಿಮ್ಗೆ ಯಾವ್ದಾವ್ದು ಇಷ್ಟ ಆಗಿದೆ, ಅದ್ರ ಪ್ರೈಸ್ ಏನ್ ಬೇಕು ಅಂತ ಕಮೆಂಟ್ ಮಾಡಿ, ದಯವಿಟ್ಟು DM ಮಾಡಿ, ನಾನು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.